ಆಸ್ಪತ್ರೆ ಸಿಂಧನೂರು ಮತ್ತು ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ಗುರುವಾರದಂದು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹ ಆಚರಣೆ ಮಾಡಲಾಯಿತು. ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಖಾಟ್ವಾ ಮಾತನಾಡಿ, ತಾಯಿಯ ಎದೆ ಹಾಲಿನ ಮಹತ್ವ ಮತ್ತು ಅದರಿಂದಾಗುವ ಪ್ರಯೋಜನಗಳ ಬಗ್ಗೆ ಆಸ್ಪತ್ರೆಯ ಬಾಣಂತಿಯರಿಗೆ ಮನವರಿಕೆ ಮಾಡಿಕೊಟ್ಟರು. ಡಿಎಚ್ಇಒ ಗೀತಾ ಹಿರೇಮಠ್ ಮಾತನಾಡಿ, ಎದೆ ಹಾಲು ಉಣಿಸುವಿಕೆಯಿಂದ ತಾಯಿಗೂ ಮತ್ತು ಮಗುವಿಗೂ ಆಗುವ ಉಪಯೋಗದ ಬಗ್ಗೆ ತಿಳಿಸಿದರು. ಸನ್ರೈಸ್ ಕಾಲೇಜ್ ಪ್ರಾಚಾರ್ಯ ಸಿರಿಲ್ ಮಾತನಾಡಿ, ಹುಟ್ಟಿದ ಮಗುವಿಗೆ ತಾಯಿಯ ಎದೆ ಹಾಲು ಮತ್ತು ಲಸಿಕೆ ತಪ್ಪದೆ ಕುಡಿಸುವುದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಬೆಳೆಯುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ನಿರ್ಮಲ ಶುಶ್ರೂಷಕ ಅಧಿಕಾರಿ, ಹಿರಿಯ ಶುಷ್ಕ ಅಧಿಕಾರಿಗಳಾದ ಪುಷ್ಪರಾಣಿ, ಶಿವನಮ್ಮ, ಸನ್ರೈಸ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಗಳು ಇದ್ದರು. ತಾಯಿ ಮತ್ತು ಮಗುವಿನ ಬಾಂಧವ್ಯ ಬೆಳೀತದೆ ಮತ್ತು ತಾಯಿ ಮಗುವನ್ನ ಹುಟ್ಟಿದ ನಂತರ ಅದಕ್ಕೆ ಈ ಒಂದು ಹೈಪೋಥರ್ಮಿಯಾ ಅಂತ ಹೇಳ್ತೀವಿ, ಅಂದರೆ ಟೆಂಪರೇಚರ್ ಕಡಿಮೆಯಾಗಿ ಮಗುವಿಗೆ ತೊಂದರೆ ಆಗ್ತಕ್ಕಂಥದ್ದನ್ನು ನಾವು ಉಳಿಸ್ಬೋದು. ಅದೇ ರೀತಿ ತಾಯಿ ಎದೆ ಹಾಲು ಉಣಿಸೋದ್ರಿಂದ ತಾಯಿ ಇನ್ನೊಂದು ಖಿನ್ನತೆಗೆ ಒಳಗಾಗೋದು ಕಡಿಮೆ ಆಗುತ್ತೆ. ಇವತ್ತು ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಇದು ಎದೆ ಹಾಲಿನ ಮಹತ್ವ ಬಗ್ಗೆ, ಅದರ ಬಗ್ಗೆ ಜನರಲ್ಲಿ ಹೆಚ್ಚು ಅರಿವು ಮೂಡಿಸುವ ಒಂದು ಉದ್ದೇಶ ಇಟ್ಕೊಂಡು ಆಗಸ್ಟ್ 1ರಿಂದ ಆಗಸ್ಟ್ 7ನೇ ತಾರೀಕುವರೆಗೂ ಈ ವೀಕ್ ಇದು ವಿಶ್ವ ಸ್ತನ್ಯಪಾನ ಸಪ್ತಾಹ, ವರ್ಲ್ಡ್ ಬ್ರೆಸ್ಟ್ ಫೀಡ್ ವೀಕ್ ಅಂತ ಸೆಲೆಬ್ರೇಷನ್ ಮಾಡ್ತೀವಿ. ಸೊ ಇವತ್ತಿನ ದಿನಗಳಲ್ಲಿ ತಾಯಿಯ ಎದೆ ಹಾಲು ಅದರ ಮಹತ್ವದ ಬಗ್ಗೆ ಇನ್ನೂ ಇಷ್ಟೆಲ್ಲ ಎಜುಕೇಟೆಡ್ ಆದರೂ ಅದರ ಮಹತ್ವನ ಇನ್ನೂ ನಾವು ಸರಿಯಾಗಿ ಅರ್ಥಕೊಂಡಿಲ್ಲ. ಈಗಾಗಲೇ ನಮ್ಮ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಅವರು ಸಹ ವಿಸ್ತಾರವಾಗಿ ಎಲ್ಲ ವಿಷಯನ ತಿಳಿಸಿದ್ದಾರೆ. ಸೊ ಒಂದು ಮಗು ಹುಟ್ಟಿದ ತಕ್ಷಣ ಅಲ್ಲಿಂದ ಹಿಡಿದು ಕಂಪ್ಲೀಟ್ 6 ತಿಂಗಳವರೆಗೂ ತಾಯಿಯ ಎದೆಯಾದನ್ನು ಬಿಟ್ಟು ಮತ್ತೆ ಏನನ್ನೂ ನಾವು ಮಗುವಿಗೆ ಕೊಡುವಂತಿಲ್ಲ. ಸಂಪೂರ್ಣವಾಗಿ ತಾಯಿಯ ಎದೆಯಾದನ್ನು ಮಾತ್ರ ಕೊಡಬೇಕು. ಒಂದು ಹನಿ ನೀರನ್ನು ಸಹ ನಾವು ಮಗುವಿಗೆ ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ಆದ್ರಿಂದ ಏನಾಗುತ್ತೆ, ಮಗುವಿಗೆ ನಾವೇನು ಪೋಲಿಯೋ ಸೂಜಿ ಅಂತ ನೀವೇನು ಹೇಳ್ತೀರಿ, ಹೇಳ್ತೀರಿ, ಇದು ನಿಸರ್ಗ ಪ್ರಾಕೃತಿಕವಾಗಿ ಮಗುವಿಗೆ ದೊರೆಯುವ ಪ್ರಥಮ ಲಸಿಕೆ. ತಾಯಿಯ ಎದೆಹಾಲಿನಲ್ಲಿ ಸರಿಯಾಗಿ ಆ ಮಗು ಎದೆಹಾಲನ್ನು ಕುಡಿಯಿತು. ವಿಶೇಷವಾಗಿ ಮೊದಲ ದಿನದ ಹಾಲು, ಗಟ್ಟಿ ಹಿನ್ನು ಹಾಲು ಅಂತ ಹೇಳ್ತೀವಿ, ಕೊಲಾಸ್ಟ್ರಮ್ ಇರುತ್ತೆ, ಅದರಲ್ಲಿ ಮಗುವಿಗೆ ಬೇಕಾದಂತ ಎಲ್ಲ ರೋಗ ನಿರೋಧಕ ಶಕ್ತಿಗಳು ದೊರೆಯುತ್ತದೆ. ಸಿಂಧನೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಪಂಪಯ್ಯ ಸ್ವಾಮಿ ಸಾಲಿಮಠ ಅಂತರ್ಗಂಗಿಯವರು ಭಾಗೋಜಿ ಕೊಪ್ಪ ಶ್ರೀ ಶಿವಯೋಗೀಶ್ವರ ಹಿರೇಮಠದ ಪೀಠಾಧಿಪತಿಗಳಾದ ಶ್ರೀ ಡಾಕ್ಟರ್ ಶಿವಲಿಂಗ ಮುರುಘರಾಜೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಂಕಿತ ನಾಮದೊಂದಿಗೆ ರಚಿಸಿದ ವಚನಾಂತರಂಗ ಆಧುನಿಕ ವಚನ ಕೃತಿಯನ್ನು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಭಾಗೋಜಿ ಕೊಪ್ಪ ಶಿವಯೋಗೀಶ್ವರ ಹಿರೇಮಠದಲ್ಲಿ ಶಾಂತಮ್ಮ ತಾಯಿಯವರ 85 ಅವ್ವ ಸಂಭ್ರಮದ ಮಾತು